ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. 1 ಎಕರೆ ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಒಂದೇ ಫ್ಲ್ಯಾಟಾಗಿ ತಾವು ನೋಡ್ತಾ ಇದ್ದೀರಾ. ಈಗ ಪರ್ ಎಕರ್ ಇದು 25 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 25 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ನೇರ ನೆಗೋಷಿಯಬಲ್ ಆಗುತ್ತೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150, ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗುತ್ತೆ ಸ್ನೇಹಿತರೆ. ಇದು ತಾವು ನೋಡಿದ್ರಿ, ಈಗ ಅಕ್ಕಪಕ್ಕ ಎಲ್ಲ ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದು ಪಕ್ಕದಲ್ಲೂ ಕೂಡ ಇದು 2 ಎಕರೆ ಇತ್ತು, ಈಗ 1 ಎಕರೆ ತಗೊಂಡಿದ್ದಾರೆ. ಇನ್ನೊಂದು ಎಕರೆ ಈಗ ಅದನ್ನು ಕೂಡ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಫ್ಲ್ಯಾಟಾಗಿದೆ. ನಿಮಗೆ ತಾರ್ ರೋಡಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. 500 ಮೀಟ್ರು ಮಡ್ ರೋಡ್ ಆಗುತ್ತೆ. ಮೈನ್ ತಾರ್ ರೋಡಿಂದ ಕೆಲವೊಂದು ರೋಡ್ಗಳು ಮೈನ್ ಇಂಪಾರ್ಟೆಂಟ್ ಆಗಿರ್ತವೆ, ರೋಡ್ ಆಗರವಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ತಾವು ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಕಲ್ಟಿವೇಷನ್ಗೆ 7 ಮಾಡಿಸೋಂಥ ಜಾಗ, ಒಂದೇ ಲೆವೆಲ್ ಆಗಿದೆ. ಸುತ್ತಮುತ್ತ ಒಳ್ಳೆ ತೋಟ ಮಾಡಿದ್ದಾರೆ, ಒಳ್ಳೆ ಬೆಳೆಗಳನ್ನ ಕೂಡ ಬೆಳೀತಾ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಸಿಂಪಲ್ಲಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ನಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಗಿಡಗಳನ್ನ ಹಾಕ್ಕೊಂಡು ನಾವು ಇಲ್ಲಿ ಬೆಳೆಸಿ ಒಳ್ಳೆ ವ್ಯವಸಾಯ ಮಾಡೋದು ಮಾತ್ರ ನಿಜವಲ್ವೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಮಾಡಬೇಕಾಗಿರೋದು ಇಷ್ಟೇ: ಒಂದಷ್ಟು ತೆಂಗು, ನೇರಳೆ, ಸಪೋಟ, ದಾಳಿಂಬೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು, ಫಸ್ಟು ಬೆಳೆ ಬರುವಂಥ ಒಳ್ಳೊಳ್ಳೆ ಬೆಳೆಗಳನ್ನ ಹಾಕಿ ಬೆಳೆದಾಗ ನಿಜವಾಗ್ಲೂ ಹೇಳ್ತೀನಿ, ನಾವು ಶ್ರಮ ಪಟ್ಟಿದ್ದಕ್ಕೂ ಒಂದು ಪ್ರತಿಫಲ ಸಿಕ್ತು ಅಂತ ಅನ್ಬೋದು. ನಾವು ತಿನ್ನುವ ಪ್ರತಿಯೊಂದು ಆಹಾರನೂ ಕೆಮಿಕಲ್ಸ್ ಇರೋದ್ರಿಂದ ನಾವು ಸ್ವಲ್ಪ ಸಾವಯವ ಕೃಷಿ ಮಾಡಿ ಮಿಶ್ರ ಬೆಳೆಗಳನ್ನ ಬೆಳೆದು ಒಳ್ಳೆ ತೋಟ ನಿರ್ಮಾಣ ಮಾಡಲಿಕ್ಕೆ ಈ ಥರ 1 ಎಕರೆ ತುಂಬ ಸಾಲಿಡ್, ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇವತ್ತು ನಾವು ತಿನ್ನುವಂತಹ ಎಷ್ಟೋ ಪದಾರ್ಥಗಳು ಕೆಮಿಕಲ್ಸ್ ಆಗಿದ್ದಾವೆ. ಅಂದರೆ ಎಲ್ಲ ಬಾಳೆಹಣ್ಣು ಕೂಡ ಅಷ್ಟೇ, ಒಂದು ನೀರಿನ ಡ್ರಮ್ಗೆ ಕೆಮಿಕಲ್ಸ್ ಹಾಕಿ ಅದು ಕಜ್ಜಿ ಮಡಗಿದ್ರೆ ಬೆಳಗ್ಗೆ ತನಕ ಹಣ್ಣಾಗಿರುತ್ತೆ. ಅಂಥ ಪರಿಸ್ಥಿತಿ ಆಗಿದೆ ಸ್ನೇಹಿತರೆ. ನಾವೇನಂತಂದರೆ ನಾವೇ ಬೆಳೆದು ನಾವೇ ಒಳ್ಳೆ ತೋಟ ನಿರ್ಮಾಣ ಮಾಡಿ ನಾವೇ ಹಣ್ಣುಗಳು ತಿನ್ನೋಣ, ಒಂದಷ್ಟು ನಾವು ಮಾರ್ಬೋದು. ಯಾಕೆಂದರೆ ಒಂದು ಮರದ ಹಣ್ಣು ಒಬ್ಬ ಮನುಷ್ಯ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಹಾಗೆ 10 ಜನಕ್ಕೂ ಅನುಕೂಲ ಆಗುತ್ತೆ. ನಮ್ಮಿಂದ ಕಲ್ಟಿವೇಷನ್ ಮಾಡಿದಾಗ ಸುಮಾರು ಜನಗಳಿಗೆ ಕೆಲಸ ಸಿಕ್ಕದಂಗೂ ಆಗುತ್ತೆ. ಪ್ರಕೃತಿಗೆ ನಾವು ಏನು ಕೊಡೋಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ಒಳ್ಳೆ ಗಿಡ ಮರಗಳು ಹಾಕಿದ್ರೆ ನಾವು ಅದರಿಂದ ಹಣ್ಣು ತಗೊಂಡ್ರೆ ಪ್ರಕೃತಿಗೆ ಅದು ಕೂಡ ಒಂದು ಕೊಡುಗೆನೇ. ನಾವು ಅದನ್ನು ನಾವು ಸ್ವಂತಕ್ಕೆ ಬಳಸ್ಕೊಂಡ್ರೆ ಆ ಗಿಡ ಮರಗಳು ಹಾಕಿದಾಗ ಆ ಜಾಗದ ಸೌಂದರ್ಯನೇ ಬೇರೆ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಸಿಂಪಲಾಗಿರೋಕ್ಕೂ ನಾವು ರೆಡಿ ಮಾಡ್ಕೊಂಡಂಗೆ ಇರಲ್ವಾ, ಆ ಥರ ಎಷ್ಟು ಚೆನ್ನಾಗಿರ್ತಾರೆ. ಅದಕ್ಕೆ ನೋಡಿ, ನಾವು ತೋಟ ಮಾಡಿದ್ರೆ ಆ ಥರ ಒಳ್ಳೆ ಬೆಳೆಗಳನ್ನ ಹಾಕಿ ಬೆಳೆದಾಗ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾವು ನಮ್ಮ ಫ್ಯೂಚರ್ಗಿಂತ ನಮ್ಮ ಮುಂದಿನ ಜನ್ರೇಷನ್ಗೋಸ್ಕರ ನಮ್ಮ ಮಕ್ಕಳೇ ಆಗಿರ್ಬೋದು, ಮುಂದಕ್ಕೆ ಬರುವಂಥ ಎಷ್ಟೋ ಜನಗಳಿಗೆ ನಮ್ಮಿಂದ ಸ್ವಲ್ಪ ಸ್ಫೂರ್ತಿ ಅನಿಸ್ಬೇಕು. ಆಮೇಲೆ ಇಲ್ಲಿ ತೋಟಗಳನ್ನ ಎಷ್ಟೋ ಜನಗಳು ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ನಾವು ಅವರಿಲ್ಲ ಇವರಿಲ್ಲ ನಾವು ಇರಬೇಕಾ ಅನ್ನೋದಕ್ಕಿಂತ ಇಲ್ಲಿ ಇದಾಗಿದೆ. ಇಲ್ಲಿ ಇರೋದೆಲ್ಲ ಗೌರ್ಮೆಂಟ್ ದಾರಿನೇ, ಮ್ಯಾಪಿಂಗ್ ದಾರಿ. ಇಲ್ಲಿ ಯಾರು ಕೂಡ ಬಿಟ್ಕೊಂಡಿಲ್ಲ. ನಾವು ಇನ್ನೊಬ್ಬರು ಜಮೀನು ಮೇಲೆ ತಿರುಗಾಡುವಾಗೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವ ಜಮೀನು ಮೇಲೂ ಹೋಗಲ್ಲ, ಯಾವ ಇದ್ರ ಮೇಲೂ ತಿರುಗಾಡೋಂಗಿಲ್ಲ. ಅಷ್ಟು ಕ್ಲೀನಾಗಿದೆ, ಸೂಪರಾಗಿದೆ. ನಾವಿಲ್ಲಿ ಒಳ್ಳೆ ತೋಟ, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ A1 ಜಾಗ ಸ್ನೇಹಿತರೆ. ಬೇಗ ನೀವು ಬಂದು ನೋಡಿ, ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ ಮುಂದಕ್ಕೆ ಮೂಮೆಂಟ್ ಮಾಡ್ಬೋದು.
ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ, ನಮಗೂ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.